ಮನುಷ್ಯನ ಪ್ರತಿಯೊಂದು ಕಾಯಿಲೆನೂ ಶುರು ಆಗೋದು ಹೊಟ್ಟೆಯಿಂದ. ಹೊಟ್ಟೆ ಚೆನ್ನಾಗಿಲ್ಲ ಅಂದರೆ ಪ್ರತಿಯೊಂದು ಜಾಗದಲ್ಲೂ ಕಾಯಿಲೆಗಳು ಸ್ಟಾರ್ಟ್ ಆಯ್ತವೆ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ರೀಸೆಂಟಾಗಿ ನಾನು ಒಂದು 7 days ಚಾಲೆಂಜ್ ಅಂತ ವಿಡಿಯೋ ಮಾಡಿದೆ. ನೀವೆಲ್ಲ ಅದನ್ನು ನೋಡಿ ಅಷ್ಟು ಜನ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಏನೋ ಒಂದು ಇದು ಮಾಡಿದ್ರಿ. ಅದ್ರ ಮಧ್ಯದಲ್ಲಿ ನನ್ನ ಹೊಟ್ಟೆ ಫಸ್ಟು ಗ್ಯಾಸ್ಟ್ರಿಕ್ ಇಶ್ಯೂಸ್, ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಮುಂದೆ ಬರೋದು ಮತ್ತು ಡೈಜೆಷನ್ ಆಗ್ತಿರಲಿಲ್ಲ. ಎಷ್ಟೋ ವೀಡಿಯೋದಲ್ಲೂ ಹೇಳಿದ್ದೀನಿ, ಮೊದಲೆಲ್ಲ ತಿನ್ನೋಕ್ಕೆ ಸಖತ್ ಆಸೆ ಆಗ್ತಿತ್ತು, ಈಗ ತಿನ್ನೋಕ್ಕೆ ಆಗ್ತಾಯಿಲ್ಲ ಅಂತ. ಅದ್ರ ಸಮಸ್ಯೆಗೆ ಒಂದು ಪರಿಹಾರ ಬೇಕಾಗಿತ್ತು. ಹಂಗಾಗಿ ನಾನು ಆಯುರ್ವೇದಿಕ್ಕಿಗೆ ಮೊರೆ ಹೋದೆ. ಅದು ಆಯುರ್ಬ್ರಹ್ಮ ಅಂತ ಒಂದು ಪ್ರಾಡಕ್ಟು. ಅದು ಮಧ್ಯದಲ್ಲಿ ನಾನು ಅದನ್ನು ಲಿಕ್ವಿಡ್ ತಗೊತಾ ಇದ್ದೆ. ಅಂದರೆ ರೀಸೆಟ್ ಮಾಡೋದು, ನಾನು ಕಂಪ್ಲೀಟು ಮೊದಲು ಹೊಟ್ಟೆ ಹೆಂಗಿತ್ತು ಆ ರೀತಿ ರೀಸೆಟ್ ಮಾಡೋದು. ನನಗೆ ಫಸ್ಟ್ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ತಗೊಂಡು ಹೊಟ್ಟೆನ ರೀಸೆಟ್ ಮಾಡ್ಕೊಂಡು ಎಕ್ಸಸೈಸ್ ಮಾಡಿದ್ರಿಂದ ಒಂದು ಸ್ವಲ್ಪ ವರ್ಕೌಟ್ ಆಯಿತು. ನೋಡಿ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ತಗೊತಾನೇ ಇದ್ದೀನಿ. ಇನ್ನೂ ಪ್ರಾಡಕ್ಟ್ ಖಾಲಿ ಆಗಿದೆ, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ನನ್ನ ಬಾಡಿಲಿ ಒಂದು ಸ್ವಲ್ಪ ಫಿಟ್ನೆಸ್ ಬಂದಿದೆ, ನೋಡ್ತಾ ಇದ್ರೆ ಸ್ವಲ್ಪ ಸಣ್ಣ ಆಗಿದ್ದೀನಿ, ಸೆಟ್ ಆಗ್ತಾ ಇದೆ. ಹಂಗೋಸ್ಕರ ಮತ್ತೆ ಆ ಪ್ರಾಡಕ್ಟ್ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೀವು ಚಾಲೆಂಜ್ ಮಾಡಿದ್ಮೇಲೆ ಇವ್ನಿಗೆ ಅವಮಾನ ಮಾಡೋಣ ಅಂತಲೇ ಈ ವಿಡಿಯೋ ಇದು. ಏನು ಅಂದರೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದಿದ್ದ ಚಾಲೆಂಜ್ನ 7 days ಚಾಲೆಂಜ್ ಮಾಡಿ ಇನ್ನು ಮುಂದೆ ಪ್ರೂವ್ ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋದಲ್ಲಿ ನೋಡಿಲ್ಲ ಅಂದರೆ ಹಿಂದೆ ಹೋಗಿ ನೋಡಿ. ನನ್ನನ್ನು ಆಡ್ಕೊಂಡಿದ್ದ, ಇನ್ನು ಮುಂದೆ ತೋರಿಸಿದ್ದೀನಿ. 100 kilometer ಓಡ್ತೀನಿ ಅಂದಿದ್ದ, 2 ಮೀಟ್ರ್ ಓಡಿಲ್ಲ ನಾನು. ಪ್ರತಿಯೊಂದು ಬೆಳಗ್ಗೆ ಎದ್ದಾಗ ನಿಮಗೆ ನೀಟಾಗಿ ಹೋಯ್ತು ಅಂದರೆ ಇನ್ನೆಲ್ಲ ದಿನ ಫ್ರೆಶ್ ಆಗಿರುತ್ತೆ. ನನ್ನ ಏಜ್ ಕ್ಯಾಟಗರಿ ನನಗದೊಂದು ಬಿಗ್ಗೆಸ್ಟ್ ಇಶ್ಯೂ, ನನಗೆ ಹೊಟ್ಟೆ ಕಟ್ಕೊಳ್ಳೋದು. ಯಾಕೆಂದರೆ ರಾತ್ರಿ ನಿದ್ದೆ ಮಾಡೋದು ಕಡಿಮೆ, ಸಿಕ್ಕಾಪಟ್ಟೆ ತಲೆಯಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರ್ತೀನಿ. ಹಂಗಾಗಿ ಏನಾಗ್ಬಿಡ್ತೀನಿ, ನನಗೆ ಆ ಫ್ಲೋ ನನಗೆ ನೀಟಾಗಿ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಸಖತ್ ಹಿಂಸೆ. ಅದೊಂದು ಆಯಿತು ಅಂದರೆ ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಸುಖಜೀವಿ, ನನ್ನಷ್ಟು ಹ್ಯಾಪಿಯಾಗಿರೋದು ಯಾರೂ ಇಲ್ಲ. ಅದನ್ನೇ ಹುಡ್ಕೊಂಡು ನಾವು ಇಲ್ಲಿ ಬಂದಿರೋದು. ಅದು ತಗೊಂಡ್ಮೇಲೆ ಒಂದು ಸ್ವಲ್ಪ ನನಗೆ ಸುಧಾರಿಸಿದೆ. ಹಂಗಾಗಿ ಮತ್ತೀಗೊಂದು ಪ್ರಾಡಕ್ಟ್ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಬರತ್ತವ್ರು ನಾನು ಮೀಟ್ ಮಾಡಿರಲಿಲ್ಲ. ಇವ್ರ ಜೊತೆ ಫೋನ್ ಕಾಲಲ್ಲಿ ಡಿಸ್ಕಷನ್ ಆಗಿತ್ತು. ಫೋನ್ ಕಾಲಲ್ಲಿ ಡಿಸ್ಕಷನ್ ಮಾಡಿ ನನಗೆ ಪ್ರಾಡಕ್ಟ್ ಕಳಿಸಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಆಯಿತು ಸರ್. ಇದು ಕಂಪ್ಲೀಟ್ ಆಯುರ್ವೇದ ಇದು ಸರ್, ಇದು ಪ್ಯೂರ್ ಆಯುರ್ವೇದ ಸರ್. ಇದನ್ನು ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಇದೊಂದು ಸ್ಟಮಕ್ ಕೇರ್ ಪ್ರಾಡಕ್ಟ್ ಇಂದ. ಇವಾಗ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದೀವಿ. ಯಾಕಂದ್ರೆ ಫಸ್ಟ್ ನೋಡಿ, FSSAI ಲೈಸೆನ್ಸ್ ಇತ್ತು ಅಷ್ಟೇ, ಅಪ್ರೂವಲ್ ಇತ್ತು ಅಷ್ಟೇ. ಇವಾಗ ನಮಗೆ ಆಯುಷ್ ಇಂದ ಪ್ರಾಡಕ್ಟ್ ಅಪ್ರೂವಲ್ ಆಗಿರೋದ್ರಿಂದ, ಆಯುಷ್ ಇರೋದ್ರಿಂದ ಸ್ವಲ್ಪ ಲೇಬಲ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗಷ್ಟೇ ಹೊಸ ಸ್ಟಾಕ್ ಮಾಡ್ಸಿರೋಂಥದ್ದು. ನೋಡಿ, ಇದು ನವೆಂಬರ್ ಮ್ಯಾನುಫ್ಯಾಕ್ಚರ್ಡ್ ಅಷ್ಟೇ. ನಮಗೆ ಒಂದು ತಯಾರಾಗಿರೋದು ಸರ್ 1 ತಿಂಗಳು ಇರಲ್ಲ ಸರ್ ಪ್ರಾಡಕ್ಟ್. ಅದನ್ನು 1000 ಪೀಸ್ 1 ತಿಂಗಳು ಹೊರಟಾಗುತ್ತೆ. ಅದನ್ನ ಏನು ಸ್ಟಮಕ್ KR ಈ ಅಂತ ಯಾಕೆ ಹಾಕಿದ್ರೆ ಕೇರ್ ಸರ್? ಆಕ್ಚುಲಿ ನಮ್ದು ಟ್ರೇಡ್ ಮಾರ್ಕ್ ಆಗಿದೆಯಲ್ವಾ, CAR ಅನ್ನೋದು ಬೇರೆ ತಗೊಂಡಿರ್ತಾರೆ, ಅದೇನು ಸಿಗಲ್ಲ ಅಂತ ಕೇರ್ ಅಂತ ತಗೊಂಡಿದ್ದೀವಿ ಅಷ್ಟೇ. ಉಚ್ಚಾರಣೆಯಲ್ಲಿ ಅದು ಕೇರ್ ಅಂತ ಬರುತ್ತೆ. ಬಟ್ ನಾವು ಫುಲ್ ಹೇಳಿದಾಗ ಸ್ಟಮಕ್ ಕೇರ್ ಅಂತ ಆಗಿರ್ತಾರೆ ಸರ್. ಹೊಟ್ಟೆನ ನಾವು ಕೇರ್ ಮಾಡೋದು. ಇದನ್ನ ತಗೊಂಡ್ಮೇಲೆ ನನಗೆ ಹೆಂಗಾಯ್ತು ಅಂದ್ರೆ ಒಂಥರ ಲೂಸ್ ಮೋಷನ್. ನೆಕ್ಸ್ಟ್ ಡೇ ಲೂಸ್ ಮೋಷನ್ ಕಂಪ್ಲೀಟ್. ಅಂದ್ರೆ ಅದು ಕೆಲವೊಮ್ಮೆ ನೋಡಿ, ಲೂಸ್ ಮೋಷನ್ ಮಾತ್ರೆಗಳು ತಗೊಂಡಾಗ ಏನಾಗುತ್ತೆ, ನಮಗೆ ಪ್ರೆಷರ್ ಫೀಲ್ ಆಗುತ್ತೆ, ಅರ್ಜೆಂಟ್ ಆಗುತ್ತೆ, ಹೋಗ್ಬೇಕು ಅನ್ಸುತ್ತೆ. ಇಲ್ಲ ಯಾವ ಕಂಡೀಷನ್ ಅಲ್ಲಿ ಇರ್ತೀವಿ ಏನೋ ಗೊತ್ತಿಲ್ಲ, ನಮಗೆ ವಾಶ್ರೂಮ್ ಹೋಗ್ಲೇಬೇಕು ಅನ್ಸುತ್ತೆ. ಇದು ತಡೀತಾ ಇದ್ದು ಒಂದು 2 ಗಂಟೆ ನಾವು ತಡಿಬೋದು. ಇದು ಏನು ಅಂತ ಪ್ರೆಷರ್ ಕೊಡಲ್ಲ, ಏನಿಲ್ಲ ಸರ್. ಇದು ನೋಡಿ, ಲೋಟನ ನಮ್ಮ ದೇಹ ಅನ್ಕೊಳ್ಳೋಣ. ಇದು ನಮ್ದು ಹಳೆ ಬಾಡಿ ಅನ್ಕೊಳ್ಳೋಣ ಸರ್. ಹಳೆ ಬಾಡಿ ಅಂದ್ರೆ 1990 ಬಾಡಿ. ಇದು ನಮ್ಮ ರೀಸೆಂಟ್ ಬಾಡಿ ಸರ್. ಇದನ್ನು ಎರಡಕ್ಕೂ ನೀರು ಹಾಕ್ತೀನಿ. ನೀರು ಅನ್ನೋದನ್ನ ನಾನು ಬ್ಲಡ್ ಅಂತ ಕನ್ಸಿಡರ್ ಮಾಡೋಣ ಅಂತ. ಇದು ಬ್ಲಡ್ ಅಂತ ಕನ್ಸಿಡರ್ ಮಾಡೋಣ ಸರ್. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಡೈಲಿ ಇದು ಅಕ್ಕಿ ಹಾಕ್ತಾ ಇರೋದು ನೋಡಿ ಸರ್. ಇದು ಅಕ್ಕಿ ಹಾಕ್ತಿದೀನಿ. ಅಕ್ಕಿ ಅನ್ನೋದು ನಮ್ಮ ಆಹಾರ, ಏನು ಆಹಾರ ತಿಂತೀವಿ ಅದನ್ನ 2 ಲೋಟಕ್ಕೆ ಹಾಕ್ತೀವಿ ಸರ್. ಈ ಪ್ಯೂರ್ ಅಕ್ಕಿ ತಿಂದಾಗ ಸರ್, ಅಕ್ಕಿ ಆಗ್ಲಿ ಆಹಾರ ಆಗ್ಲಿ ನಾವು ತಿಂದಾಗ ಅಕ್ಕಿ ಕಲರ್ ಸೇಮ್ ಇರುತ್ತೆ, ಮತ್ತೆ ನೀರು ಹಾಗೆ ಇರುತ್ತೆ. ನಾವು ತುಂಬಾ ಆರೋಗ್ಯವಾಗಿ ಇರ್ತೀವಿ ಸರ್. ಇದು ನಾನು ಪ್ಯೂರ್, ಏನು ಮಿಕ್ಸ್ ಇಲ್ದೇನೆ ನಾನೇ ಬೆಳ್ಕೊಂಡು ಸಾವಯವ ಗೊಬ್ಬರದಿಂದ ತಿಂದಂತ ಆಹಾರದಿಂದ ನನ್ನ ಬಾಡಿನೂ ಕೂಡ ಈಗ ಕ್ಲೀನ್ ಆಗಿರುತ್ತೆ. ಅದಕ್ಕೆ ನನ್ನ ಆಯಸ್ಸು ಏನಾಗ್ತಿತ್ತು ಸರ್, ತುಂಬಾ ವರ್ಷ ನಾನು ಚೆನ್ನಾಗಿ ಬದುಕ್ತಿದ್ದೆ. ಮೊದ್ಲು ಬರೀ ಶುಗರ್ ಅಂದ್ರೇನೆ ಜನ ನಾಚ್ಕೊಳ್ಳೋರು ಹೇಳಕ್ಕೆ. ನಾವು ಊರಲ್ಲೊಬ್ರು ಶುಗರ್ ಅಂತ ಹೇಳಿ ಅವರೇ ನಾಚ್ಕೊಬಿಡೋದು, ನಮ್ಗೆ ಶುಗರ್ ಇದೆ ಅಂತ ಏನ್ ಕೇಳ್ಕೊಳ್ಳೋದು ಅಂತ. ಈಗ ಏನೇನ್ ರೋಗ ಇದೆ ಅನ್ನೋದು ಹೇಳ್ಕೊಳಕ್ಕೆ ತರತರವಾರಿ ರೋಗಗಳು ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್. ಈ ತರ ಈಗ ಶುದ್ಧವಾಗಿರೋ ದೇಹಕ್ಕೆ ಏನಾಗ್ತಿದೆ ಅಂದ್ರೆ ಸರ್, ಪ್ರತಿದಿನ ಪೆಸ್ಟಿಸೈಡ್ಸ್ ಅದು ಇದು ಕೆಮಿಕಲ್ ಅಂತ, ಫುಡ್ ಕೆಮಿಕಲ್ ಅದು ಇದು ಅನ್ಕೊಂಡು ಕೆಮಿಕಲ್ ತಿನ್ನೋದಾಗಿದೆ. ಯಾರು ಅಂತಲ್ಲ ಸರ್, ನಾನು ತಿಂತಿದ್ದೀನಿ ಡೈಲಿ. ಅದನ್ನ ಅಡಿಷನ್ ಆಗಿದೆ. ನಾನು ಗದ್ದೆಯಲ್ಲಿ ಬೆಳ್ಕೊಂಡು ತಿನ್ನಕ್ಕಾಗಲ್ಲ ಸರ್. ಆ ತರ ಆದಾಗ ಏನಾಯ್ತು ಅಂದ್ರೆ ನಮ್ಮ ಬಾಡಿಗೆ ಈ ತರ ಕೆಮಿಕಲ್, ಇದು ವಿಷ ಸರ್. ಇದು ನನ್ನ ಬಾಡಿಗೆ ವಿಷ ಸೇರ್ತು. ಈ ವಿಷ ಸೇರಿದಾಗ ಮಾಮೂಲಿ ಬಾಡಿ ಹಿಂಗಿತ್ತು, ಈಗ ಹೊರಗಡೆಯಿಂದ ನೋಡಿ ಸರ್, ನೋಡ್ಲಿಕ್ಕೆ ಬಾಡಿ ಎಲ್ಲರೂ ಹಿಂಗೆ ಕಾಣಿಸ್ತೀವಿ ಸರ್, ಹೊರಗಡೆಯಿಂದ ಹೀಗೆ ಕಳಿಸ್ತೀವಿ. ಒಳಗಡೆ ನಮ್ಮ ದೇಹ ಏನಾಗಿರುತ್ತೆ ಅಂತ ಇದಕ್ಕೆ ಸ್ವಲ್ಪ ವಿಷಯ ಹಾಕಿ ನೋಡೋಣ ಸರ್. ಅದನ್ನ
ನೋಡಿ ನನ್ನ ತಿಂದಂಥ ಆಹಾರ ಏನಾಯ್ತು ಸರ್ ವಿಷ ಆಗಿ ಕನ್ವರ್ಟ್ ಆಯಿತು. ಈ ಕಲರ್ ಆಯಿತು, ವಿಷ ಆಗಿ ಕನ್ವರ್ಟ್ ಆಯಿತು. ಜೊತೆಗೆ ನನ್ನ ರಕ್ತ ಅಂತ ಏನು ನೀರು ಹೇಳಿದ್ನೋ ಅದು ಕೂಡ ನನಗೆ ಕಲುಷಿತ ಆಯಿತು. ಕಲುಷಿತ ಆದಾಗ ಈ ಥರ ನನ್ನ ದೇಹ ರೆಡಿ ಆದಾಗ ನನ್ನ ಯಾವ್ಯಾವ ಕಾಯಿಲೆಗಳು ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅದನ್ನ ಶುದ್ಧಿ ಇಲ್ಲ ಅಂದಾಗ, ನಮ್ಮ ದೇಹ ಶುದ್ಧಿ ಇಲ್ಲ ಅಂದಾಗ ಯಾವ್ಯಾವ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ಏನು ಶ್ರಮ ಕೇರ್ ಅಂತ ಇದೀವಲ್ಲ ಸರ್, ಇದನ್ನು ಒಳಗಡೆ ಏನು ಕೆಲಸ ಮಾಡುತ್ತೆ ಅಂತ ಜಸ್ಟ್ ಡೆಮೋ ಮುಖಾಂತರ ಹೊರಗಡೆ ತೋರಿಸ್ತಾರೆ ಅಂತಂದು. ನಾವು ಏನು ಹೇಳ್ತೀವಲ್ಲ ಸರ್, ವಾರಕ್ಕೊಂದ್ಸಲ 60 ml ಏನು ಹೇಳ್ತೀವೋ, ಸ್ಟಮಕ್ ಎಲ್ಲ ಸೇಮ್ ಅದೇ ಕಲರ್ ಇದೆ ಸರ್, ಕಪ್ ಕಲರ್ ಇದೆ ಅಲ್ವಾ. 60 ml ಹಾಕ್ತೀನಿ ನೋಡಿ ಇದಕ್ಕೆ. ನೋಡಿ ಸರ್, ನಿಧಾನಕ್ಕೆ ಸ್ವಲ್ಪ ರಕ್ತ ಶುದ್ಧಿ ಆಗಿ ಸ್ಟಾರ್ಟ್ ಆಯ್ತಾ ಬರ್ತಿದೆ ಅದನ್ನು. ರಕ್ತ ಶುದ್ಧಿ ಆಗೋ ಕಲರ್ ನೋಡಿ ಸರ್, ಸ್ವಲ್ಪ ಚೇಂಜ್ ಆಗ್ತದಲ್ವಾ. ಹೌದೌದು, ಅದು ಬಂದು ಸ್ಟಮಕ್ ಕೇರ್ ಕಲರ್ ಆಗಿ ಬಿಡ್ತದೆ ಸರ್. ಅದನ್ನು ಸ್ಟಮಕ್ ಕೇರ್ ಬ್ಲ್ಯಾಕ್ ಇರೋದ್ರಿಂದ ಆ ಸ್ಟಮಕ್ ಕೇರ್ ಕಲರ್ ಆಗಿ ಕನ್ವರ್ಟ್ ಆಯ್ತು. ಇದು ಹೊಟ್ಟೆ ಒಳಗೆ ಇದೇ ತರ ಕೆಲಸ ಮಾಡುತ್ತೆ, ಹೊಟ್ಟೆ ಒಳಗೆ ಹೋದ್ಮೇಲೆ. ನಾನು ಅದಕ್ಕಾಗಿ ಡೆಮೋಗಳನ್ನ ಜನಗೆ ಯಾವ ತರ ಕೆಲಸ ಮಾಡುತ್ತೆ ಅಂತ ತೋರಿಸ್ಬೇಕಲ್ಲ ಅಂತ ಹೇಳಿ ಇದು ಮಾಡುತ್ತೆ. ಇದು ಸ್ವಲ್ಪ ಹೊತ್ತು ಅಬ್ಸರ್ವ್ ಆದ್ಮೇಲೆ ಸರ್, ಒಂದು 5-10 ನಿಮಿಷ ಅಬ್ಸರ್ವ್ ಆದ್ಮೇಲೆ ನಾನು ಏನು ಆಹಾರ ಅಕ್ಕಿ ತಿಂದಿದ್ನೋ ಅದೇ ಅಕ್ಕಿ ಕಲರ್ ಇಲ್ಲಿ ಉಳ್ಕೊಳ್ಳುತ್ತೆ. ತೋರಿಸ್ತೀನಿ ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಉಳ್ಕೊಳ್ಳುತ್ತೆ. ನೀವು ಇವಾಗ್ಲೂ ಸ್ವಲ್ಪ ನೋಡ್ಬೋದು, ಈಗ ಸ್ವಲ್ಪ ಹೊತ್ತಿಗೆನೆ ಸ್ವಲ್ಪ ಕಲರ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆದ್ಮೇಲೆ ಸೇಮ್ ಅಕ್ಕಿ ಕಲರು ಇದೇ ತರ ಬರುತ್ತೆ. ಅಂದ್ರೆ ನಾನು ತಿಂದಂತ ಆಹಾರನ ಪ್ಯೂರ್ನ ಒಳಗಡೆ ಇಟ್ಕೊಳ್ಳುತ್ತೆ, ಶುದ್ಧವಾಗಿರೋದನ್ನ ಒಳಗಡೆ ಇಟ್ಕೊಂಡು ಬೇಡದೇ ಇರೋದನ್ನೆಲ್ಲ ಅಬ್ಸರ್ವ್ ಮಾಡಿ ಸರ್. ಮೋಷನ್ ಮುಖಾಂತರ, ಈಗ ನೀವು ಲೂಸ್ ಮೋಷನ್ ಆಯ್ತು ಅಂತ ಹೇಳಿದ್ರಲ್ಲ, ಆ ತರ ಅದ್ರ ಮುಖಾಂತರ ಅದು ಒಳಗಡೆ ಕರ್ಕೊಂಡು ಬರುತ್ತೆ ಸರ್. ದೇಹ ಮತ್ತೆ ಏನಾದ್ರು ತಿಂದು ಸರ್ ಅದನ್ನ ತಿಂದಿದ್ದನ್ನ ಈ ತರ ಶುದ್ಧ ಮಾಡ್ಕೊಂಡಾಗ ಅವಾಗ ಏನಾಯ್ತು ಸರ್, ಅದನ್ನ ಅದೇ ರಿಫ್ರೆಶ್ ಆಗಿ ಮತ್ತೆ ನಮ್ಮ ಯಾವುದೇ ತರ ಕಾಯಿಲೆ ಇಲ್ಲದಿರೋ ತರ ನಮ್ಮ ಬಾಡಿ ಆಗುತ್ತೆ ಸರ್. ಇದನ್ನ ನಾವು ಥಿಂಕ್ ಮಾಡಿ ಸ್ಟಮಕ್ ಕೇರ್ ಅನ್ನ ರೆಡಿ ಮಾಡಿದ್ದು ಸರ್. ಡೆಫಿನೆಟ್ ಆಗಿ ಈ ತರದ ಸ್ಟಮಕ್ ಕೇರ್ಗಳು ತುಂಬಾ ಸಿಗ್ಬೋದು ಮಾರ್ಕೆಟ್ ಅಲ್ಲಿ. ಬಟ್ ಅದೆಲ್ಲ ಯಾವ ತರ ಅಂದ್ರೆ ತುಂಬಾ ಹಿಂಡುತ್ತೆ ಸರ್, ಹೊಟ್ಟೆ ಎಲ್ಲ ತುಂಬಾ ಹಿಂಡಿ ತುಂಬಾ ಹೀಟ್ ಆಗುವಂತದ್ದು ಎಲ್ಲ ಮಾಡುತ್ತೆ. ಆಯುರ್ವೇದದಲ್ಲಿ ವಿರೇಚನ ಅಂತಾರೆ, ಪಂಚಕರ್ಮ ಎಲ್ಲ ಮಾಡ್ತಾರೆ, 50,000 ಎಲ್ಲ ಕೊಟ್ಬಿಟ್ಟು ಅದನ್ನ. ಅದ್ರ ಬದಲು ಜಸ್ಟ್ ಒಂದು 60 ml ವಾರಕ್ಕೊಂದ್ಸಲ ಕುಡಿದ್ರು, ವಾರಕ್ಕೊಂದೊಂದ್ಸಲ ಪಂಚಕರ್ಮ ಮಾಡೋ ದೇಹ ಶುದ್ಧಿ ಆಗಿರುತ್ತೆ ಸರ್. ಇದೆಲ್ಲ ಫುಲ್ ಅದಕ್ಕೆ ಕಲರ್ ಬಂದೋಯ್ತು, ಈಗ ಫುಲ್ ಕಲರೇ ಚೇಂಜ್ ಆಗೋಯ್ತು. ನೋಡಿ ಅಕ್ಕಿ ಕಲರ್ ಚೇಂಜ್ ಆಯ್ತಲ್ಲ. ಹೊಟ್ಟೆ ಒಳಗಡೆ ಹೋದಾಗ್ಲೂ ಏನಾದ್ರೂ ಕರ್ಮಗಳು ನಾವು ತಗೊಂಡಿದ್ರೆ ನೆಕ್ಸಿತ್ತು, ನಿನ್ನ ಹೊಟ್ಟೆ ಒಳಗೆ ನೀನು ಸೇರಿಸಿದ್ರೆ ನಿನ್ನೆ ರಾತ್ರಿ ಹಂಗೆ ಫುಡ್ ಈಗ ಫುಡ್ ಕಲ್ಚರ್ ಹಂಗೆ ಆಗಿರೋದ್ರಿ. ಇದಕ್ಕೆಲ್ಲ ಶ್ರಮಕರ ಹಾಕ್ದು ಆಕ್ಚುಲಿ ಇದು ನೀರ್ ಕಲರ್ ಬಂದಿರ್ತದೆ, ನೀರಿಗೆ ಡೈರೆಕ್ಟ್ ಆಗ್ತದೆ. ಸ್ಟಮಕ್ ಕಲರ್ ಏನಿದೆಯೋ ಆ ಕಲರ್ ನೋಡಿ ಸೇಮ್ ಆಗಿದೆ ಅದನ್ನ. ಓಕೆ 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 ಓಕೆ. ಇದು ಏನಾದ್ರು ವೈಟ್ ಇದ್ದಿದ್ರೆ ಫುಲ್ ನೀರು ವೈಟ್ ಆಗಿರೋದು ನೋಡಿ. ಇಲ್ಲಿ ಅಕ್ಕಿಗಳ ಸೇಮ್ ನೋಡ್ತಿರಲ್ಲ ಸರ್, ಮೊದ್ಲೇ ಆ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ನೋಡಿ. ಇಲ್ಲಿ ಎಷ್ಟು ಶುದ್ಧ ಇದೆಯೋ ನನ್ನ ದೇಹ ಹಾಗೆ ಶುದ್ಧ ಆಗುತ್ತೆ ಸರ್. BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಮತ್ತೆ ಏನೇ ಪ್ರಾಬ್ಲಮ್ ಇರಲಿ ಎಲ್ಲರೂ ಏನ್ ಗೊತ್ತಾ ವಾರಕ್ಕೊಂದೊಂದ್ಸಲ ಯೂಸ್ ಮಾಡ್ಕೊ ಬರ್ತಾ ಇದ್ರು ಎಲ್ಲದರಿಂದ ಮುಕ್ತಿ ಅನ್ಬೋದು ಸರ್. ಬರೀ ನಾನು ಬಾಯಿ ಮಾತು ಹೇಳೋದಲ್ಲ ಸರ್, ಇದ್ರಲ್ಲಿ ನಾನೇ ಖುದ್ದಾಗಿ ಒಂದು ತಿಂಗಳು ಯೂಸ್ ಮಾಡಿದ್ನಲ್ಲ ಇದನ್ನ. ಆ್ಯಕ್ಚುಲಿ ತುಂಬ ಡೆವಲಪ್ಮೆಂಟ್ ಕಾಣ್ತು. ಅದಾದ್ಮೇಲೆ ನಾನು ಮತ್ತೆ ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಜಾಸ್ತಿನೇ ಕೊಟ್ಟೆ. ಹಂಗಾಗಿ ಖಾಲಿ ಆಗಿದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀವಿ ಮತ್ತೆ ತಗೊಂಡು ಹೋಗೋಣ ಅಂತ. ವರ್ಕ್ ಆಗ್ತಿದೆ ಚೆನ್ನಾಗಿ. ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ನಾನು ಇಲ್ಲಿಗೆ ಬಂದು ವಿಡಿಯೋ ಮಾಡಕ್ಕೆ ಬಂದಿದ್ದೆ. ವೆಯ್ಟ್ ಅಷ್ಟೇ ನೋಡಿ. ಓಹ್, ಇದು ನಿಮ್ದಾ ಫೋಟೋ? 118 kg ಇದ್ದಿದ್ದು ಸರ್. ನಾನು ಇದನ್ನ ರೆಗ್ಯುಲರ್ ಆಗಿ ಯಾವಾಗ ಸ್ಟಾರ್ಟ್ ಮಾಡಕ್ ಬಂದೆ, ಇವಾಗ ನ್ಯಾಚುರಲ್ ಆಗಿ 104ಕ್ಕೆ ಬಂದು ನಿಂತಿದ್ದೀನಿ. ಇನ್ನ ವೆಯ್ಟ್ ಇದೀನಿ. ರೀಸೆಂಟ್ ಇರೋದಂಥದ್ದು. ನೀವು ತುಂಬಾ ಫುಡಿ ಅನ್ಸುತ್ತೆ ಒಂದ್ ಸ್ವಲ್ಪ ಸರ್. ಅಲ್ಲ, ದೇವರು ಬಾಯಿ ಕೊಟ್ಟಿರೋದು ರುಚಿ ನೋಡ್ಲಿಕ್ಕೆ ಅಲ್ಲ ಸರ್. ಇಲ್ಲಾಂದ್ರೆ ನಾಲ್ಗೇನೆ ಕೊಡ್ತಿರ್ಲಿಲ್ಲ ದೇವರು. ದೇಹ ಕೊಟ್ಬಿಟ್ಟು ಆ ರುಚಿನ ಅನುಭವಿಸ್ದಾನೆ ನಾವು ಬರೀ ಡಯಟ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಸಿಹಿ ತಿನ್ಬೇಡಿ ಅಂತಾರೆ ದೇವರು. ಸಿಹಿ ತಿಂದ ಖುಷಿ ಕೊಟ್ಟಿರೋದು ಏನಕ್ಕೆ ಸರ್? ನಾಲ್ಗೆ ಕೊಟ್ಟಿರೋದು ಯಾಕೆ, ರುಚಿ ಇರೋದು ಯಾಕೆ, ಆ ಡೈಜೆಷನ್ ಸಿಸ್ಟಮ್ ಇರೋದು ಯಾಕೆ, ಎಲ್ಲ ತಿನ್ನಕ್ಕೆ ಅನುಭವಿಸಕ್ಕಿಲ್ವ. ಅದನ್ನೇ ತಿಂದರೆ ಬರೀ ಅದು ಇದು ಮಾಡ್ಕೊಂಡು ಬರೀ ಬಾಡಿ ಬಿಲ್ಡೇನ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಆ ನಾಲ್ಗೆ ಏನಿದೆ ಅದು ಸ್ವಾದನೆ ಅನುಭವಿಸ್ಲಿಲ್ಲ. ರುಚಿ ಸ್ವಾದ ಅಂದ್ರೆ ಹೇಗೆ? ಈಗ ನಮಗೆ ಒಂದು ಸ್ವಲ್ಪ ರುಚಿ, ಯಾಕಂದ್ರೆ ಹೋಟೆಲ್ ಹೋಗಿ ತಿಂತೀವಿ, ಸಿಕ್ಕಾಪಟ್ಟೆ ಫುಡ್ ರಿವ್ಯೂ ಮಾಡ್ತೀವಿ, ನನಗೆ ಅದೇ ಸಮಸ್ಯೆ ಜಾಸ್ತಿ ಆಗ್ತಿದ್ದು. ಹಂಗಾಗಿ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಈ ಬ್ರಹ್ಮಾಸ್ತ್ರ ಅಂತ ನನಗೆ ಸಜೆಸ್ಟ್ ಮಾಡಿದ್ದು ಸ್ಟಮಕ್ ಕೇರು.
ತುಂಬ ಅದ್ಭುತವಾಗಿ ವರ್ಕ್ ಆಗ್ತಾ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ. ಇನ್ನು ನಿಮಗೆ ಏನಾದರೂ ಕಂಪ್ಲೀಟ್ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಅವ್ರ ನಂಬರ್ ಏನು ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ, ಅದರಲ್ಲಿ ನೀವು ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ಕೊಬೋದು. ಬೆಂಗಳೂರು ಮತ್ತೆ ಮೈಸೂರು, ಮೈಸೂರು, ಬೆಂಗಳೂರು, ಮಂಡ್ಯ, ಚಿತ್ರದುರ್ಗ ಮತ್ತೆ ಇವರು ಹಾಸನ್ನಲ್ಲಿ ಇರುವಂತದ್ದು. ಹೌದಾ? ಹಾಸನವರು ಸರ್ ನೀವು? ನಾವು ಹಾಸನವರೇನೆ. ಹಾಸನ ನೋಡಿದೆ. ಇವರು ಹಾಸನವರು. ಇವಾಗಷ್ಟೇ ಫ್ರಾಂಚೈಸಿ ಒಳಗೆ ಬಂದಿದ್ದಾರೆ ಸರ್. ಅವರು ಪ್ರಾಡಕ್ಟ್ ಎಲ್ಲ ತಗೊಂಡೋಗಿ ರಿಸಲ್ಟ್ ಎಲ್ಲ ನೋಡಿದ್ರು. ಮತ್ತೆ ಒಂದ್ ಸ್ವಲ್ಪ ದಿನ ನೋಡಿದ್ರು ರೆಸ್ಪಾನ್ಸ್ ಆಗಿದೆ ಅಂದ್ಬಿಟ್ಟು 12 ದಿನಕ್ಕೆನೆ 2.5 ಲಕ್ಷವರೆಗೆ ಸೇಲ್ಸ್ ಬಂದಿದೆ ಸರ್. ಬರೀ 12 ದಿನಕ್ಕೆ ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 20,000 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ನ 2.5 ಲಕ್ಷ ಸೇಲ್ಸ್ ಆಗಿದೆ ಸರ್. ರೊಟೇಷನ್ ಆಗುತ್ತೆ, ಬೇಗ ದುಡ್ಡು ರೊಟೇಷನ್. ಒಂದೇ ಪ್ರಾಡಕ್ಟ್ ಮಾಡ್ತೀವಿ ನೀವು? ಇದೊಂದೇ ಪ್ರಾಡಕ್ಟ್ ನ ಅಂದ್ರೆ ಅವ್ರು ಇದನ್ನೇ ಯೂಸ್ ಮಾಡೋರಲ್ಲ ಸರ್, ಇದನ್ನೇ ತಗೊಂಡೋಗ್ತಾರೆ. ಅವ್ರು ಯಾವ್ಯಾವ್ದು ಏನೇನಕ್ಕೆ ಯೂಸ್ ಮಾಡ್ತಾರೆ ಅದನ್ನೇ ನಾವು ಫ್ರಾಂಚೈಸಿಗಳನ್ನ ಕೊಡುವಂಥದ್ದು ಇವಾಗಷ್ಟೇ ಮಾಡ್ತೀವಿ. ಮತ್ತೆ 380 ಜನ ಲೇಡೀಸ್ಗೆ ನಾವು ಉದ್ಯೋಗ ಕೊಟ್ಟಿದ್ದೀವಿ ಸರ್. ಇಲ್ಲ ನಮ್ಮ ಲೋಕಲ್ ವೆರಿ ಗುಡ್. ಮತ್ತೆ ಈ ಕಂಪನಿ ಓನರ್ ಬಂದು ಲಕ್ಷ್ಮಿ ಮೇಡಮ್ ಅಂತ, ಅವರು ಕೂಡ ಲೇಡೀಸ್, ನಮ್ಮ ವೈಫೇನೆ. ಅವರ ನೇಮಲ್ಲಿ ಇರುವಂತದ್ದು. ಹ್ಯಾಂಡ್ಲಿಂಗ್ ಎಲ್ಲ ನಾನ್ ಮಾಡ್ತಿದ್ದೀನಿ ಅಷ್ಟೇ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಾನು ಹ್ಯಾಂಡಲ್ ಮಾಡ್ತಿದ್ದೀನಿ. ಅವರು ನನಗೆ 1,000 ಜನನ ಲೇಡೀಸ್ನ ಅವರೇ ಸ್ವಯಂ ಉದ್ಯಮಿ ಮಾಡ್ಬೇಕಂತ ಆಸೆ ಇದೆ. ಅದರಲ್ಲಿ 380 ಜನ ನಾವು ಈಗ ರೆಡಿ ಮಾಡಿದ್ವಿ. ಪ್ರತಿಯೊಬ್ರು ಇಲ್ಲಾಂದ್ರೆ 70-80 ಸಾವಿರ ರೂಪಾಯಿ ಪರ್ ಮಂತ್ ಅವ್ರಿಗೂ ಚೆನ್ನಾಗಿ ಆದಾಯ ಬರ್ತಿದೆ ಸರ್. ನಾವು ಒಬ್ಬರೇ ಆದಾಯ ಮಾಡ್ತಿಲ್ಲ, ಇಲ್ಲಿ ಎಲ್ಲಾರ್ಗೂ ಸೇರಿಸಿ ಆದಾಯ ಕೊಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೀವಿ. ತುಂಬಾ ಜನ ಋಣಿ ಆಗಿದ್ದಾರೆ ಸರ್ ಹೋಟೆಲ್. ಎಷ್ಟೋ ನನಗೂ ನನಗೆ ಮೊದಲು ನೀವು ವಿಡಿಯೋದಲ್ಲಿ ನೋಡ್ತಿದ್ದು ಈಗಲೂ ವೆಯ್ಟ್ ಲಾಸ್ ಆಗಿದೆ ನನಗೆ. ಅಂದ್ರೆ ಹೆಲ್ದಿ ವೆಯ್ಟ್ ಲಾಸ್. ನನ್ನ ತಗೊಂಡ್ಮೇಲೆ ಎಕ್ಸರ್ಸೈಸ್ ವರ್ಕೌಟು ಮಾಡಿದೆ ಒಂದು ಸ್ವಲ್ಪ. ಅದಾದ್ಮೇಲೆ ಒಂದು ಸ್ವಲ್ಪ ಹೆಲ್ದಿ ವೆಯ್ಟ್ ಲಾಸ್ ಆಗಿದೆ. ತುಂಬ ಚೆನ್ನಾಗಿ ಪ್ರಾಡಕ್ಟ್ ವರ್ಕ್ ಆಗ್ತಿದೆ ಆ್ಯಕ್ಚುಲಿ. ನೀವು ಅದ್ರ ಮೇಲೆ ನೀವು ಎಮೋಷನಲ್ ಟಚ್ ನಮಗೆ ಎಷ್ಟು ಜನಕ್ಕೆಲ್ಲ ಕೆಲಸ ಕೊಟ್ಟಿರೋದು ಎಲ್ಲ ಹೇಳಿದಾಗ ಇನ್ನೂ ಖುಷಿ ಆಯ್ತು ಆ್ಯಕ್ಚುಲಿ. 4 ಜನ ಬೆಳೆಸ್ಕೊಂಡೋದ್ರೆ ಒಬ್ರು ಬೆಳೆಯೋದು ಅಂತ ಬರೆದಿಟ್ಬಿಟ್ಟಿದ್ದಾರೆ ಸರ್. ಆ ಪ್ರಕಾರ ನಾನೇ ದುಡಿಬೇಕಂತ ಹೇಳ್ತಲ್ಲ, 4 ಜನ ಕೂರ್ಸ್ಕೊಂಡು ಇದು ಮಾಡ್ಬೇಕಂತ ಹೇಳಿದ್ರು. ಈಗ ಸರ್ರು ಕೂಡ ಬ್ಯಾಂಗ್ಳೂರಲ್ಲಿ ಫ್ರಾಂಚೈಸಿ ತಗೊಂಡಿದ್ದಾರೆ. ಅವರು ಅಷ್ಟೇನೆ, ಅವರು ನಮ್ಮ ಹತ್ರನೇ ಫಸ್ಟ್ ವರ್ಕ್ ಮಾಡ್ತಿದ್ರು. ಸ್ಟಾರ್ಟಿಂಗ್ ನಮ್ಮ ಕಂಪ್ನಿ ಸ್ಟಾರ್ಟ್ ಆದಲ್ಲಿಂದ ವರ್ಕ್ ಮಾಡ್ತಿದ್ದಾರೆ. ನಾನೇ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಸರ್ ನಿಮ್ಮ ಹತ್ರ ಅಂತ ಹೇಳಿ ನಮ್ದೇ ಯೂನಿಟ್ ನ ಬ್ಯಾಂಗ್ಳೂರ್ ತಗೊಂಡೋಗಿ ಹೋಗಿದ್ದಾರೆ ಸರ್. 15-20 ಲಕ್ಷ ಸೇಲ್ಸ್ ಇದೆ ಸರ್ ಅವ್ರಿಗೆ. ಬ್ಯಾಂಗ್ಳೂರ್ ಸೇಲ್ಸ್ ಇದೆ. ಈ ತರ ಎಲ್ಲರೂ ಕೂಡ ಹೋಗಿ ಇದು ಮಾಡಿದ್ರು ಸರ್. 20 ಜನ ಫ್ರಾಂಚೈಸಿ ಕೊಟ್ಟು ನಾನು ಅವ್ರು ಸೆಟ್ಲ್ ಆಗೋವರೆಗೂ ನಾನು ಬೇರೆಯವ್ರನ್ನ ಫ್ರಾಂಚೈಸಿ ಕೊಡ್ಲಿಲ್ಲ. ಯಾಕಂದ್ರೆ 100 ಜನ ತರೋದು ಈಸಿ, 100 ಜನ ಮೇಂಟೈನ್ ಮಾಡೋದು ಕಷ್ಟ. ಅದಕ್ಕೇನೆ ಎಲ್ಲರೂ ಕೂಡ 5 ಲಕ್ಷ ಆದಾಯದಲ್ಲಿ ಇದ್ದಾರೆ ಸರ್. ಯಾರು ಫ್ರಾಂಚೈಸಿ ತಗೊಂಡಿದ್ದಾರೆ ಪ್ರತಿ ತಿಂಗಳು 5 ಲಕ್ಷ ಇದು ಮಾಡ್ತಿದ್ದಾರೆ. ನನ್ನ ಅವಶ್ಯಕತೆ ಇಲ್ಲದೇನೆ ಕೆಲಸ ಮಾಡ್ತಿರೋದ್ರಿಂದ ನಾನು ಈಗ ಮತ್ತೆ 20 ಜನನ ಆಕ್ಟಿವ್ ಮಾಡ್ತಿದ್ದೀನಿ. ಅವ್ರನ್ನ ಕರ್ಕೊಂಡು ಅವರು 20 ಜನ ರೆಡಿ ಆದ್ಮೇಲೆ ನಾನು ನೆಕ್ಸ್ಟ್ 20 ಜನಕ್ಕೆ ಆತರ ಹೋಗ್ತಿದ್ದೀನಿ ಸರ್. ಸ್ಲೋ ಹೋಗ್ತಿದ್ದೀನಿ. ನೆಕ್ಸ್ಟ್ ಆಲ್ ಓವರ್ ಕರ್ನಾಟಕ ಹೋದ್ಮೇಲೆ ಸ್ವಲ್ಪ ಮಾಧ್ಯಮಕ್ಕೆ ಬರೋಣ ಅಂತ ಪ್ಲಾನ್ ಇದೆ ಸರ್. ಈ ಸರ್ಟಿಫಿಕೇಟ್ ಇದೆಯಲ್ಲ, ಇದು ಕೊಡ್ತಾ ಇದ್ದಾರೆ. ಈ ಸರ್ಟಿಫಿಕೇಟ್ ಇದು ಆಕ್ಚುಲಿ ಎಕ್ಸಾಕ್ಟ್ಲಿ ಏನು ಸರ್? ನಾನು ತುಂಬಾ ಕಡೆ ಕೇಳಬೇಕು ಅನ್ಕೊಂಡಿದ್ದೀನಿ. ಇದೇನು ಯಾವ್ದು ಬರುತ್ತಲ್ಲ AUS ಅಂತ ಇದೆಯಲ್ಲ, ಈ ನಂಬರ್ನ ನಾವು ತಗೊಳ್ಳೋವಂಥದ್ದು ಗೌರ್ಮೆಂಟ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ನಂಬರ್ ಅಂತ. ಸಂಜೀವಿನಿ ಆಯುರ್ವೇದ ಅಂತ ಅವ್ರ ಹತ್ರ ನಾವು ಫಾರ್ಮುಲಾ ಕೊಟ್ಟು ಮಾಡಿಸುವಂಥದ್ದು. ಆಯುಷಿಂದನೇ ಲೈಸೆನ್ಸ್ ಆಗಿದೆ ಈಗೆಲ್ಲ ಪ್ರತಿಯೊಂದು. ಈ ನಂಬರ್ ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಆಯುಷ್ ಈ ನಂಬರ್ ಹೊಡೆದ್ರೆ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಮತ್ತೆ ನಾವು ಯಾರಿಗೂ ಲೈಸೆನ್ಸ್ ನ ಕೊಡ್ಲಿಕ್ಕೆ ಬಹಳ ಸರ್. ಯಾಕಂದ್ರೆ ಇಲ್ಲೊಂದು 10 ತರ ಇಂಗ್ರೀಡಿಯೆಂಟ್ಸ್ ಹಾಕಿದೆಯಲ್ವಾ, ಇನ್ನ 10 ತರ ಇಂಗ್ರೀಡಿಯೆಂಟ್ಸ್ ಲೈಸೆನ್ಸ್ ಅಲ್ಲಿ ಇರುತ್ತೆ. ಅದೆಲ್ಲ ಏನಾಗುತ್ತೆ ಅಂದ್ರೆ ಬೇರೆ ಯಾರಿಗಾರು ಕೊಟ್ರೆ ಅವರು ಇದನ್ನ ರೆಡಿ ಮಾಡ್ಕೊಳ್ಳೋ ಚಾನ್ಸಸ್ ಇದನ್ನ ಇರುತ್ತೆ. ಯಾರಾದ್ರೂ ಬಂದು ಕೇಳಿದ್ರೆ ನಮ್ಮ ಹತ್ರ ಕಾಪಿ ಇರುತ್ತೆ, ಅದನ್ನ ನಾವು ಅವ್ರಿಗೆ ಕೊಡ್ಬೋದು. ಅದನ್ನ ಇದು ಒಂದೇ ಅಲ್ಲ, ಇವ್ರ ಹತ್ರ ನೋಡಿ ಸಿಕ್ಕಾಪಟ್ಟೆ ಇದು ಮಂಡಿ ನೋವಿನ ಪ್ರಾಡಕ್ಟು. ಇದು ತಲೆನೋವು. ಈ ಪಿಗ್ಮೆಂಟೇಷನ್ ಅಂತ ಇರುತ್ತಲ್ಲ, ಬಂಗು ಬಂಗೆಲ್ಲ ಇರುತ್ತಲ್ಲ ಸ್ಕಿನ್ ರಿಲೇಟೆಡ್, 3 days ಅಲ್ಲೇ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಇದೆ ಸರ್. ಕಿಮ್ಸುಕಾದಿ ತೈಲ ಅಂತ ಹೆಸರು ಸ್ವಲ್ಪ ಕಷ್ಟ ಅನ್ಸ್ಬೋದು. ಕಿಮ್ಸುಕಾದಿ ತೈಲ ಅಂತ. ಮತ್ತೆ ಯಾರಾದ್ರೂ ಡ್ರಿಂಕ್ಸ್ ಅಡಿಕ್ಷನ್ ಆಗಿರ್ತಾರಲ್ಲ, ಅವರು ಬಿಡ್ತೀನಿ ಅನ್ನೋರು ಮಾತ್ರ ಕೊಡ್ಬೇಕು. ಕದ್ದಾಕದೆಲ್ಲ ನಾವು ಕೊಡಲ್ಲ ಅವ್ರಿಗೆ. ಹೌದಾ? ಅವರೇ ಬಿಡ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಸುಮಾರು ಇಷ್ಟೆಲ್ಲ ಪ್ರಾಡಕ್ಟ್ ಇದೆಯಾ ಸರ್ ನಿಮ್ಮ ಹತ್ರ? ನಾನು ಇದೆಲ್ಲ ಪ್ರಾಡಕ್ಟ್ನ ಡೀಟೇಲ್ ಆಗಿ ಹೇಳೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಯಾವುದೇ ಸಮಸ್ಯೆ ಇದ್ರು, ಆಯುರ್ವೇದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದೇ ನಮಗೆ ವರ್ಕ್ ಆಗೋದ್ರಿಂದ 100% ನಾನು ಸಜೆಸ್ಟ್ ಮಾಡೋದು. ಯಾಕಂದ್ರೆ ನೀವು ನಾನೇನು ಕಂಪ್ಲೀಟ್ ಡೀಟೇಲ್ಸ್ ಈ ಪ್ರಾಡಕ್ಟ್ ಬಗ್ಗೆ ಕೊಡೋಕ್ಕೋಗಲ್ಲ. ಏನೇ ಡೀಟೇಲ್ಸ್ ಬೇಕಿದ್ರು ಅವ್ರು ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಸಮಸ್ಯೆಗಳಿಗಾಗಲಿ ಪರಿಹಾರ ಇದೆ. ಎಲ್ಲದಕ್ಕೂ ಒಂದೇ ಒಂದು ಇದು ಹೇಳ್ತಿರೋದು ಅಂದರೆ ಇವರು ಇದು ಬ್ರಹ್ಮಾಸ್ತ್ರ ಅಂತ. ನಾನು ಇದನ್ನೇ ಯೂಸ್ ಮಾಡಿದ್ದು, ಇದನ್ನೇ ತಗೊಂಡೋಣ ಅಂತ ಬಂದಿದ್ದು. ಹಂಗಾಗಿ ಇದ್ರ ಬಗ್ಗೆನೇ ಇವತ್ತು ಒಂದು ವಿಡಿಯೋ ಮಾಡಿದೆ.
ನೀವು ಅದನ್ನು ಯೂಸ್ ಮಾಡಿದ್ರೆ ಸರ್ ಗ್ಯಾಸ್ಟ್ರಿಕ್ ಕ್ಯೂರ್. ಹಾಂ ಇದೊಂದು ಎರಡು ಕರೆಕ್ಟ್. ಅಲ್ಲಿ ಇದೊಂದು ಯೂಸ್ ಮಾಡಿದ್ದೀನಿ. ಇದು ಗಾಳಿ ತುಂಬಿಕೊಳ್ಳುತ್ತೆ ಹೊಟ್ಟೆಲಿ ಅಂತ. ಇದು ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಕ್ಲಿಯರ್. ಈಗ ಸ್ವಲ್ಪ ಇವತ್ತು ತಿನ್ಬಿಟ್ಟೆ ಯಾಕೋ ಹೊಟ್ಟೆ ಇವಾಗ ಹಿಂಸೆ ಆಗ್ತದೆ ಅಂತ ಏನೋ ಕುಡಿತಾರಲ್ಲ, ಇದು ಕುಡಿದು 5 ನಿಮಿಷಕ್ಕೆ ರಿಲೀಫ್ ಆಗ್ಬಿಡ್ತದೆ. ಮತ್ತೆ ಹೊಟ್ಟೆಲಿ ಉಣ್ಣೆ ಇರುತ್ತಲ್ಲ ಅನ್ಸೋದು, ಅದೆಲ್ಲಾನು ಕ್ಲಿಯರ್ ಆಗುತ್ತೆ. ಇದು ಗ್ಯಾಸ್ಟ್ರಿಕ್ ಕ್ಯೂರ್ ಎಕ್ಸ್ಪ್ರೆಸ್ ಅಂತ ಕ್ಯೂರ್ ಮಾಡೋದು. ನಾವು ಕಾಂಬಿನೇಷನ್ ಕೊಡ್ತೀವಿ ಅದನ್ನು. ಎರಡು ಕಾಂಬಿನೇಷನ್ ನಾನು ಯೂಸ್ ಮಾಡಿದ್ದೀನಿ. ಇದನ್ನ ನಾನು 3 ದಿನಕ್ಕೆ ಒಂದ್ಸರಿ ತಗೊಂಡೆ ಆ್ಯಕ್ಚುಲಿ. ಇದನ್ನು ಅಷ್ಟೇ 3 ದಿನಕ್ಕೆ ಒಂದ್ಸರಿ ಊಟ ಆದ್ಮೇಲೆ ತಗೊಂಡು. ಓಕೆ, ಕಂಪ್ಲೀಟ್ಲಿ ನಿಮ್ಗೆ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಅಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ ಇವ್ರ ಬಗ್ಗೆ. ಯಾವುದೇ ನೀವು ಏನೇ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೂ ಇವ್ರನ್ನ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೇನು ಇದೆಯಾ ಬರುತ್ತವ್ರೆ? ಥ್ಯಾಂಕ್ ಯು ಸೋ ಮಚ್ ಬರುತ್ತವ್ರೆ. ಇನ್ನೂ ಏನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ, ಅವ್ರ ನಂಬರ್ಗೆ ಫೋನ್ ಮಾಡಿ ವಿಚಾರಿಸ್ಬೋದು. ಓಕೆ, ಈಗ ಅಂತ ಹೇಳ್ತಾ ಇವತ್ತಿನ ಈ ಬ್ರಹ್ಮಾಸ್ತ್ರ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.